ಹಾಯ್ ಹಲೋ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತಂಬೈನಲ್ಲಿ ನೋಡಿರ್ಬೋದು ನೀವು. ವಾಟ್ಸಪ್ಪಲ್ಲಿ ಒಂದು ನ್ಯೂ ಅಪ್ಡೇಟ್ ಬಂದಿದೆ. ಯಾವುದು ಅಂತ ನೀವು ಕುತೂಹಲದಿಂದ ಕಾಯ್ತಿದ್ದೀರಾ. ವಾಟ್ಸಪ್ಪಲ್ಲಿ ಯಾವುದು ಅಪ್ಡೇಟು ಹೇಗೆ ಬಂದಿದೆ? ವಾಟ್ಸಪ್ ಯೂಸ್ ಮಾಡೋದು ತುಂಬ ಜನ ಇವಾಗ ಎಲ್ಲ ಕಾಮನ್ ಆಗಿಬಿಟ್ಟಿದೆ, ಎಲ್ಲ ಯೂಸ್ ಮಾಡ್ತಾರೆ. ಹಾಗೆಯೇ ಆ ಅಪ್ಡೇಟ್ಗಳನ್ನ ನಾವು ಬರ್ತಾ ಇದ್ದಾಗೇ ನಾವು ಅದನ್ನ ಉಪಯೋಗಿಸ್ಕೋಬೇಕಾಗುತ್ತೆ. ಯಾವ ಥರ ಅಪ್ಡೇಟ್ ಬರುತ್ತೆ ಏನು ಅಂತ ನಮಗೆ ಉಪಯೋಗಕಾರಿ ಆಗುವಂಥದ್ದೇ ಅಪ್ಡೇಟ್ ಬಂದಿದೆ. ಯಾವುದು ಅಪ್ಡೇಟ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ದಯಮಾಡಿ ಸ್ಕಿಪ್ ಮಾಡದೆ ಮಧ್ಯ ಫುಲ್ ವಿಡಿಯೋನ ನೋಡಿ. ಬನ್ನಿ, ಯಾವುದು ಅಪ್ಡೇಟ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯಾವ ಅಪ್ಡೇಟನ್ನು ಮುಂಚೆ ನೀವು ವಾಟ್ಸಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದ ತಕ್ಷಣವೇ ಈ ರೀತಿ ನಿಮ್ಮ ಇಂಟರ್ಫೇಸ್ ಕಾಣುತ್ತೆ. ಯಾಕಂದರೆ ಮತ್ತು ನಿಮ್ಮದು ಏನಂದರೆ ಕಂಟೆಂಟ್ಸು ಮತ್ತು ನೀವು ಎಷ್ಟು ಸೇವ್ ಮಾಡ್ಕೊಂಡಿರೋ ಅದು ಎಲ್ಲ ಕಂಟೆಂಟ್ ಎಲ್ಲ ಬರುತ್ತೆ. ಅದಕ್ಕೆ ಅದೇನು ಬೇಡ, ನಮಗೆ ನೀವು ಸ್ಟೇಟಸ್ಗೆ ಅಂತ ಹೋಗ್ತೀರಾ. ನೀವು ಸ್ಟೇಟಸ್ ಹಾಕಬೇಕು ಅಂದರೆ ಇಲ್ಲಿ ಕ್ಯಾಮ್ರಾ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಯಾಕಂದರೆ ನಿಮ್ಮದು ಗ್ಯಾಲ್ರಿಲಿರುತ್ತೆ ಅಲ್ವಾ, ಅದನ್ನು ನೀವು ವಿಡಿಯೋನ ತೆಗೆದು ಇಲ್ಲಿ ನಿಮ್ಮ ಸ್ಟೇಟಸ್ಗೆ ಹಾಕಬೇಕು ಅಂದರೆ ಇಲ್ಲಿ ಕ್ಯಾಮ್ರಾದಿರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ನೀವು ಕ್ಲಿಕ್ ಮಾಡಿದ ತಕ್ಷಣ ಯಾವ ವಿಡಿಯೋ ಆಗಿರ್ಬೋದು ಅಥವಾ ನಿಮ್ಮ ಫೋಟೋನೇ ಆಗಿರ್ಬೋದು, ನೀವು ಯಾವುದು ಸೆಲೆಕ್ಟ್ ಮಾಡ್ಕೊತೀರೋ ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನಾನು ಒಂದು ವಿಡಿಯೋನ ಈ ರೀತಿ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಅದು ದೇವ್ರದ್ದು ಅಂದರೆ ಮಹದೇಶ್ವರಂದು ವಿಡಿಯೋನ ನಾನು ನಿಮಗೆ ಸೆಲೆಕ್ಟ್ ಮಾಡ್ತಿದ್ದೀನಿ. ಫೋಟೋನೇ ಆಗಿರ್ಬೋದು, ವಿಡಿಯೋನೇ ಆಗಿರ್ಬೋದು, ಯಾವುದಾದ್ರೂ ಸರಿಯೇ. ಇಲ್ಲಿ ಒಂದು ಮಾರ್ಕ್ ಇದೆ, ಯಾವುದಂದರೆ ಅದು ಇದು. ಯಾಕಂದರೆ ಈ ಚಿಹ್ನೆ ಬರುತ್ತಲ್ಲ, ಇದು ನಾನು ಯಾರೋ ಮಾರ್ಕ್ ಮಾಡಿದ್ದೀನಲ್ಲ ಅದೇನೆ. ಅದನ್ನು ಈ ರೀತಿ ಓಪನ್ ಮಾಡಿದ ತಕ್ಷಣ ಅದು ಮೆನ್ಷನ್, ಅಂದರೆ ಇವಾಗ ನಾವು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಯಾವ್ದಾದ್ರು ವೀಡಿಯೋ ಹಾಕಬೇಕಾದ್ರೆ, ಫೋಟೋ ಹಾಕಬೇಕಾದ್ರೆ ಮೆನ್ಷನ್ ಮಾಡ್ತಿರ್ತೀವಲ್ಲ, ಅದೇ ರೀತಿ ವಾಟ್ಸಪ್ಪಲ್ಲಿ ಸಹ ಮೆನ್ಷನ್ ಮಾಡ್ಬೋದು. ಬೇರೆಯವ್ರನ್ನ ನಮ್ಮ ವೀಡಿಯೋಗಾಗಿರ್ಬೋದು, ಫೋಟೋಗಾಗಿರ್ಬೋದು ಮೆನ್ಷನ್ ಮಾಡ್ಬೋದು. ನಾನು ಇಲ್ಲಿ ಒಬ್ಬರದ್ದು ನನ್ನ ಕಾಂಟ್ಯಾಕ್ಟಲ್ಲಿ ಇರೋರನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅದನ್ನು ನಾನು ಸ್ಟೇಟಸ್ಗೆ ಹಾಕಿದ್ದೀನಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸ್ಟೇಟಸ್ಗೆ ಹಾಕಿರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾನು ಒಬ್ಬರನ್ನ ಮೆನ್ಷನ್ ಮಾಡಿದ್ದೀನಲ್ಲ, ಇದು ಮೆನ್ಷನ್ ಮಾಡಿದ್ದೀನಿ. ಅದು ನಿಮಗೆ ಈ ರೀತಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ವಿವಾ ಮೆನ್ಷನ್ ಅಂತ ಬರುತ್ತಲ್ಲ, ಇಲ್ಲಿ ನೋಡಿ ಮೆನ್ಷನ್ ಮಾಡಿ ಈ ರೀತಿ ತೋರಿಸ್ಬೋದು. ಯಾಕಂದರೆ ನಾವು ಮೆನ್ಷನ್ ಮಾಡಿದಾಗ ಅವ್ರಿಗೂ ಹೋಗುತ್ತೆ ಈ ವಿಡಿಯೋನ ಮೆನ್ಷನ್ ಮಾಡಿದ್ದಾರೆ ಅಂತ. ನಾವು ಇನ್ಸ್ಟಾಗ್ರಾಮಲ್ಲಿ ಹೇಗೆ ಮೆನ್ಷನ್ ಮಾಡಿರ್ತೀವಿ ಅವ್ರಿಗೆ ಅವರ ಇದಕ್ಕೆ ಹೋಗುತ್ತೆ. ಹಂಗೇ ಇದು ಸಹ ಇದು ತುಂಬಾ ಉಪಯೋಗ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.